ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಜನತಾ ಜನಾರ್ದನನ ಆಶೀರ್ವಾದದಿಂದ ಮತ್ತು ನಮ್ಮ ಅತ್ಯುನ್ನತ ನಾಯಕರಾದಂಥ ಶ್ರೀ ನರೇಂದ್ರ ಮೋದಿಯವರ ಶುಭಾಶೀರ್ವಾದದೊಂದಿಗೆ ನಾನು ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಈ ನಾಮಪತ್ರ ಸಲ್ಲಿಕೆಗೆ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಬೈರತಿ ಬಸವರಾಜ್ ಅವರು, ಜಗದೀಶ್ ಶೆಟ್ಟರು, ಬಸವರಾಜ ಬೊಮ್ಮಾಯಿ ಅವರು, ಹೀಗೆ ಇಲ್ಲಿ ಅರವಿಂದ್ ಬೆಲ್ಲದವರು, ಮಹೇಶ್ ತೆಂಗಿನಕಾಯಿ, ಎಮ್.ಆರ್. ಪಾಟೀಲ್ ಅವರು, ನಮ್ಮ ಉಳಿದ ಮಾಜಿ ಶಾಸಕರು, MLCಗಳು ಎಲ್ಲರೂ ಬರ್ತಾಯಿದ್ದಾರೆ. ಪ್ರದೀಪ್ ಶೆಟ್ಟರು, ಸಂಕನೂರವರು ಎಲ್ಲ ಬರ್ತಾಯಿದ್ದಾರೆ. ವಿಜಯ್ ಸಂಕೇಶ್ವರ್ ಅವರು, ಹೀಗೆ ಎಲ್ಲ ಪ್ರಮುಖರು ಬರ್ತಾಯಿದ್ದಾರೆ. ಇದೊಂದು ಬಹುದೊಡ್ಡ ಯಶಸ್ವಿ ಕಾರ್ಯಕ್ರಮ ಆಗ್ತದೆ. ಜನತೆ ತೀರ್ಮಾನ ಮಾಡಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕಂತ ನನಗೆ ಮಾಹಿತಿ ಬರ್ತಾಯಿದೆ. ಹಾಗಾಗಿ ಸ್ವಯಂ ಸ್ಫೂರ್ತಿಯಿಂದ ಏನು ಜನ ಬರ್ತಾ ಇದ್ದಾರೆ, ಅದು ಒಂದು ಕನಿಷ್ಠ ನನ್ನ ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದು ಹೊಸ ದಾಖಲೆ ಬರೆಯಲಿದೆ. ಸಾಕಷ್ಟು ಪ್ರತಿ ಚುನಾವಣೆಯಲ್ಲಿ ನಿಮ್ಮ ವಿರುದ್ಧ ಹುನ್ನಾರ ಮಾಡ್ತಾನೆ ಇದ್ದಾರೆ, ಆರೋಪಗಳನ್ನು ಮಾಡ್ತಾನೆ ಇದ್ದಾರೆ. ಆದರೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅದಕ್ಕೆ ಆಶೀರ್ವಾದ ಮಾಡಿ ನನ್ನನ್ನು ಎಲ್ಲ ದೃಷ್ಟಿಯಿಂದ ಅವರು ಆಶೀರ್ವಾದದ ಮೂಲಕ ನನಗೆ ಜಯ ತಂದುಕೊಟ್ಟಿದ್ದಾರೆ. ಜನರ ಆಶೀರ್ವಾದದ ಮುಂದೆ ಯಾವುದೇ ರೀತಿಯಾದಂಥ ಈ ಸಂಗತಿಗಳು ನಡೆಯೋದಿಲ್ಲ. ಪ್ರತಿಸ್ಪರ್ಧಿ ಯಾರಂತ ಅಲ್ಲ, ನಾನು ಪ್ರತಿಸ್ಪರ್ಧಿ, ಕಾಂಗ್ರೆಸ್ ಪಾರ್ಟಿಯೇ ನನ್ನ ಪ್ರತಿಸ್ಪರ್ಧಿ. ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಜನತಾ ಜನಾರ್ದನನ ಆಶೀರ್ವಾದದಿಂದ ಮತ್ತು ನಮ್ಮ ಅತ್ಯುನ್ನತ ನಾಯಕರಾದಂಥ ಶ್ರೀ ನರೇಂದ್ರ ಮೋದಿಯವರ ಶುಭಾಶೀರ್ವಾದದೊಂದಿಗೆ ನಾನು ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಈ ನಾಮಪತ್ರ ಸಲ್ಲಿಕೆಗೆ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಬೈರತಿ ಬಸವರಾಜ್ ಅವರು, ಜಗದೀಶ್ ಶೆಟ್ಟರು, ಬಸವರಾಜ ಬೊಮ್ಮಾಯಿ ಅವರು, ಹೀಗೆ ಇಲ್ಲಿ ಅರವಿಂದ್ ಬೆಲ್ಲದವರು, ಮಹೇಶ್ ತೆಂಗಿನಕಾಯಿ, ಎಮ್.ಆರ್. ಪಾಟೀಲ್ ಅವರು, ನಮ್ಮ ಉಳಿದ ಮಾಜಿ ಶಾಸಕರು, MLCಗಳು ಎಲ್ಲರೂ ಬರ್ತಾಯಿದ್ದಾರೆ. ಪ್ರದೀಪ್ ಶೆಟ್ಟರು, ಸಂಕನೂರವರು ಎಲ್ಲ ಬರ್ತಾಯಿದ್ದಾರೆ. ವಿಜಯ್ ಸಂಕೇಶ್ವರ್ ಅವರು, ಹೀಗೆ ಎಲ್ಲ ಪ್ರಮುಖರು ಬರ್ತಾಯಿದ್ದಾರೆ. ಇದೊಂದು ಬಹುದೊಡ್ಡ ಯಶಸ್ವಿ ಕಾರ್ಯಕ್ರಮ ಆಗ್ತದೆ. ಜನತೆ ತೀರ್ಮಾನ ಮಾಡಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕಂತ ನನಗೆ ಮಾಹಿತಿ ಬರ್ತಾಯಿದೆ. ಹಾಗಾಗಿ ಸ್ವಯಂ ಸ್ಫೂರ್ತಿಯಿಂದ ಏನು ಜನ ಬರ್ತಾ ಇದ್ದಾರೆ, ಅದು ಒಂದು ಕನಿಷ್ಠ ನನ್ನ ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದು ಹೊಸ ದಾಖಲೆ ಬರೆಯಲಿದೆ. ಸಾಕಷ್ಟು ಪ್ರತಿ ಚುನಾವಣೆಯಲ್ಲಿ ನಿಮ್ಮ ವಿರುದ್ಧ ಹುನ್ನಾರ ಮಾಡ್ತಾನೆ ಇದ್ದಾರೆ, ಆರೋಪಗಳನ್ನು ಮಾಡ್ತಾನೆ ಇದ್ದಾರೆ. ಆದರೆ ಜನ ಅದಕ್ಕೆ ಆಶೀರ್ವಾದ ಮಾಡಿ ನನ್ನನ್ನು ಎಲ್ಲ ದೃಷ್ಟಿಯಿಂದ ಅವರು ಆಶೀರ್ವಾದದ ಮೂಲಕ ನನಗೆ ಜಯ ತಂದುಕೊಟ್ಟಿದ್ದಾರೆ. ಜನರ ಆಶೀರ್ವಾದದ ಮುಂದೆ ಯಾವುದೇ ರೀತಿಯಾದಂಥ ಈ ಸಂಗತಿಗಳು ನಡೆಯೋದಿಲ್ಲ. ಪ್ರತಿಸ್ಪರ್ಧಿ ಯಾರಂತ ಅಲ್ಲ, ನಾನು ಪ್ರತಿಸ್ಪರ್ಧಿ, ಕಾಂಗ್ರೆಸ್ ಪಾರ್ಟಿಯೇ ನನ್ನ ಪ್ರತಿಸ್ಪರ್ಧಿ.